ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೆಯದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಎಪಿಸೋಡ್ ಹೆಂಗಿತ್ತು ಗುರು? ಗಿಲ್ಲಿ ವರ್ಸಸ್ ಅಶ್ವಿನಿ, ಮಿಸ್ಟೇಕ್ ಯಾರ್ದು? ನಾಮಿನೇಷನ್ಸ್ ರೀಸನ್ಸ್ ಸರಿ ಇದೆಯಾ? ಗಿಲ್ಲಿ ಕಾವ್ಯನ ಸೇವ್ ಮಾಡೋ ಸ್ಟ್ಯಾಂಡ್ ತಗೊಂಡಿದ್ದು ಪರ್ಫೆಕ್ಟ್ ಆಗಿದೆಯಾ ಇಲ್ವಾ? ಈ ವಿಡಿಯೋ ಕೆಳಗಡೆ ಒಂದು ಜೆನ್ಯೂನ್ ಆಗಿ ನಿಮ್ಮ ಕಮೆಂಟ್ ಅನ್ನ ಬರೆಯೋ ಪ್ರಯತ್ನ ಮಾಡಿ. ನನ್ನ ಒಪಿನಿಯನ್ ಏನಿದೆ ಅದನ್ನ ಆನೆಸ್ಟ್ ಆಗಿ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಆಮೇಲೆ ಕಾಮೆಂಟ್ ಮಾಡಿ ಗುರು. ಸುಮ್ಮನೆ ಆಮೇಲೆ ನಾನು ಒಂದ್ ಹೇಳಿದ್ರೆ ನೀವು ಇನ್ನೊಂದು ಅರ್ಥ ಮಾಡ್ಕೊಂಡು ಕಾಮೆಂಟ್ ಮಾಡಿದ್ರೆ ಅದಕ್ಕೆ ಸರಿ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಮೊದಲಿಗೆ ಅಪ್ಡೇಟ್ಸ್ ಕೊಡೋಣ. ಈಗ ನಾಮಿನೇಟ್ ಯಾರಾಗಿದ್ದಾರೆ? ನಾಮಿನೇಷನ್ 5 ಜನ ಆಗಿದ್ದಾರೆ ಗುರು. ಅಂದ್ರೆ ಡೈರೆಕ್ಟ್ ನಾಮಿನೇಷನ್ಸ್, ಇನ್ನು ಅವರು ಸೇವ್ ಆಗೋದಕ್ಕೆ ಚಾನ್ಸ್ ಇಲ್ಲ. 5 ಜನ ಕೂಡ ನಾಮಿನೇಷನ್ಸ್ ಅಲ್ಲಿದ್ದಾರೆ. ಆ 5 ಜನ ಯಾರು ಅಂತಂದ್ರೆ ರಾಶಿಕಾ, ಧ್ರುವಂತ್, ಅಶ್ವಿನಿ, ಸ್ಪಂದನ, ಧನುಷ್, ಕಾವ್ಯ, ರಕ್ಷಿತಾ ಮತ್ತೆ ರಘು ಅಣ್ಣ. ಈ 3 ಜನ ಕೂಡ ಆಸ್ ಆಫ್ ನೌ ಸೇಫ್ ಆಗಿದ್ದಾರೆ. ಮುಂದೆ ಇನ್ನು ಟಾಸ್ಕ್ ಅನ್ನ ಇಡ್ತಾ ಹೋಗ್ತಾರೆ. ಇದರಲ್ಲಿ ಯಾರಾದರೂ ನಾಮಿನೇಷನ್ಸ್ಗೆ ಸ್ವಾಪ್ ಆದ್ರೂ ಹೇಳಕ್ಕಾಗದು. ಸ್ವಾಪ್ ಆಗೋದಿಲ್ಲ, ಬಂದ್ರು ಹೇಳ್ಬೋದು, ಇಲ್ಲ ಅಂದ್ರೆ ಇಲ್ಲ. ಈ 5 ಜನ ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟು, ಟಿಕೆಟ್ ಟು ಪೆನಾಲೆ ಇದು ಬರ್ತಾ ಇದೆ. 9 ರೌಂಡ್ ಅಲ್ಲಿ ನಡೆಯುತ್ತೆ. ಬೆಂಕಿ ಟಾಸ್ಕ್ಸ್ ಅನ್ನ ರೆಡಿ ಮಾಡಿದ್ದಾರೆ ಬಿಗ್ ಬಾಸ್ ಟೀಮು. ನೋಡ್ಬೇಕು ಗುರು ಹೆಂಗ್ ಆಡ್ತಾರೆ ಏನು. ಯಾರು ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಟಿಕೆಟ್ ಟು ಫಿನಾಲೆ? ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ಅದ್ರ ಜೊತೆಗೆ ಈ ವಾರ 99.99% ಕಡೆ ಕ್ಯಾಪ್ಟನ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ಲಾಸ್ಟ್ ಕ್ಯಾಪ್ಟನ್ ಅಂತ ಹೇಳ್ಬೋದು ಈ ಸೀಸನ್ಗೆ. ಲಾಸ್ಟ್ ಬಿಗ್ ಬಾಸ್ ಮನೆಗೆ ಲಾಸ್ಟ್ ಕ್ಯಾಪ್ಟನ್ ಕೂಡ ಯಾರಾಗ್ಬೋದು ಅಂತ ಕೂಡ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ಈಗ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ, ಅಶ್ವಿನಿ ವರ್ಸಸ್ ಗಿಲ್ಲಿ ಗುರು. ಅಲ್ಲಿ ಬಿಗ್ ಬಾಸ್ ತೋರಿಸಿರೋ ಪ್ರಕಾರ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ತಗೊಳ್ಳೋಣ. 2 ಗಂಟೆ ಆಗಿರುತ್ತೆ ಗುರು. 2 ಗಂಟೆ ಟೈಮಲ್ಲಿ ಯಾರಿಗಾದ್ರೂ ಸರಿ, ಈಗ ಅದೇ ವಿಚಾರ ಬಂದು ಗಿಲ್ಲಿಗೆ ಹೇಳಿದ್ರು ಕೂಡ ಗಿಲ್ಲಿಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಯಾಕಂತಂದ್ರೆ ಬೆಳಗ್ಗೆಯಿಂದ ಗೆಸ್ಟ್ಸ್ ಎಲ್ಲ ಬಂದಿದ್ದಾರೆ, ಮ್ಯಾರಥಾನ್ ಶೂಟ್ ಆಗಿರುತ್ತೆ, ಎಲಿಮಿನೇಷನ್ ಪ್ರೋಸೆಸ್ ಆಗಿರುತ್ತೆ, ಸೇವಿಂಗ್ ಪ್ರೋಸೆಸ್ ಆಗಿರುತ್ತೆ. ಅಷ್ಟೆಲ್ಲ ಆಗಿ ನೈಟ್ 2 ಗಂಟೆನಲ್ಲಿ ಬಂದು ನೀನು ಪಾತ್ರೆ ತೊಳೆದಿಲ್ಲ ಅಂತಂದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಎಂಥವ್ರಿಗೂ ಅಷ್ಟೇ ಬೇಜಾರಾಗುತ್ತೆ. ಈ ಕಡೆ ಅಶ್ವಿನಿ ವರ್ಷನಲ್ಲಿ ನೋಡೋದಾದ್ರೆ, ಅಶ್ವಿನಿ ಅವರು ಮಾಡ್ಬೇಕಾಗಿತ್ತು. ಈಗ ನಾನು ಒಂದು ಕೆಲಸ ಮಾಡ್ತೀನಿ ಅಂತ ಹೇಳೋದಾದ್ರೆ ಒಪ್ಕೊಂಡಿದ್ಮೇಲೆ ಮಾಡಬೇಕು. ಅವ್ರು ಹೇಳ್ತಾ ಇದ್ದಿದ್ದು ವಾದ ಏನು, ನಾಳೆ ನಮ್ದೇ ಕಿಚನ್ ಡ್ಯೂಟಿ ಇರೋದು, ಮಾಡ್ತೀನಿ ಅಂತ ಅವರು ಹೇಳ್ತಾ ಇದ್ರು. ಗಿಲ್ಲಿ ಆ ಕಡೆ ಆಯ್ತು ಅಂತ ಬಿಟ್ಬಿಟ್ಟಿದ್ರೆ ಸುಮ್ಮನೆ ಆಗೋಗಿರೋದು ಗುರು. ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ ಜೆನ್ಯೂನ್ ಆಗಿ. ಬಿಟ್ಬಿಡ್ಬೇಕಾಗಿತ್ತು. ಆ ಕಡೆ ಆಯ್ತು ಹೋಗಮ್ಮ ಬೆಳಗ್ಗೆನೆ ಮಾಡ್ಕೊ ಹೋಗು ಅಂತ. ಇಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಪ್ಲಾನ್ ಮಾಡಿದ್ರ ಅಂತ ಅನಿಸ್ತಾ ಇದೆ ಗುರು. ಅಷ್ಟೇ, ಇನ್ನೇನು ಇಲ್ಲ. ಸುಮ್ಮನೆ ಈ ಕಡೆ ಅಶ್ವಿನಿ ಅವರೇ ಫಸ್ಟ್ ರೈಸ್ ಆಗಿದ್ದು, ನಾನು ಒಪ್ಕೊಂತೀನಿ. ಬಟ್ ಈ ಕಡೆಯಿಂದ ಗಿಲ್ಲಿ ಪ್ರವೋಕ್ ಮಾಡಿದ್ದು ಹೆಂಗಿತ್ತು ಅಂತಂದ್ರೆ, ಅಶ್ವಿನಿ ರೈಸ್ ಆಗ್ಲೇಬೇಕು, ಅದೇ ತರನೇ ಪ್ರವೋಕ್ ಮಾಡಿದ್ದು. ಎಲ್ಲೂ ಕೂಲಾಗೋ ಉದ್ದೇಶನೇ ಇಲ್ಲ. ನ್ಯಾಚುರಲ್ ಆಗಿ ಮಾತಾಡೋ ಇದೇ ಇರ್ಲಿಲ್ಲ, ಒಂಥರ ಸರ್ಕಾಸ್ಟಿಂಗ್ ಆಗೇ ಇತ್ತು ಗುರು ಗಿಲ್ಲಿ ಮಾತಾಡಿದ್ದು. ಆ ಕಡೆ ಬೌನ್ಸ್ ಅಶ್ವಿನಿ ಮೇಡಮ್ ಮಾತಾಡಿದ್ದು ಕೂಡ ಅದೇ ರೀತಿನೇ ಇತ್ತು. ಇಲ್ಲಿ ನನ್ಗನ್ಸಿರೋ ಪ್ರಕಾರ, ಯಾಕಂತಂದ್ರೆ ಗಿಲ್ಲಿ ಬೇರೆಯವ್ರ ಕ್ಯಾಪ್ಟನ್ ಆದಾಗ ಏನ್ ಮಾಡಿದ್ದಾರೆ ಅಂತ ಕೂಡ ನಾವು ನೋಡಿದೀವಿ ಅಲ್ವಾ. ಸ್ವಲ್ಪ ಅರ್ಥ ಮಾಡ್ಕೊಬೇಕಾಗಿತ್ತು ಗಿಲ್ಲಿ. ಅದರಲ್ಲೂ ಸ್ವಲ್ಪ ಮಾತುಗಳು ಸ್ವಲ್ಪ ಮುಂದೆ ಹೋಯ್ತು ಅಂತ ಅನಿಸ್ತು ಗುರು. ಗಿಲ್ಲಿ ಓವರ್ ಆಗಿ ಇದ್ ಮಾಡಿ, ಈಗ 1-to-1 ಟಾಸ್ಕ್ಸ್ ಅಂತ ಬಂದಾಗ ಗಿಲ್ಲಿನೇ ಸ್ಟ್ರಾಂಗು, ಗೆದ್ದು ಕ್ಯಾಪ್ಟನ್ ಆಗಿದ್ದಾನೆ, ನಾನು ಒಪ್ಕೊಂತೀನಿ. ಬಟ್ ಬಿಟ್ಬಿಟ್ಟಿದ್ರೆ ಒಳ್ಳೆ ವ್ಯಕ್ತಿ ಆಗ್ತಾ ಇದ್ದ ಗಿಲ್ಲಿ ಅಂತ ನನಗೆ ಅನಿಸ್ತು ಗುರು. ಅದನ್ನ ಕಂಟಿನ್ಯೂ ಮಾಡಿ ಮಲಗಿದ್ರೆ ಹೋಗಿ ಅವ್ರು ಮಾಡಿದ್ರಲ್ಲ, ಚೇಷ್ಟೆ ಮಾಡಿದ್ರಲ್ಲ, ನೋಡೋದಕ್ಕೆ ಚೆನ್ನಾಗಿರುತ್ತೆ ಗುರು. ಅಷ್ಟು ಇರಿಟೇಷನ್ ಲೆವೆಲ್ ಒಂದು ವ್ಯಕ್ತಿನ ಯಾರು ತಾನೇ ಸಹಿಸ್ಕೊಂಡಿರ್ತಾರೆ, ನೀವೇ ಯೋಚನೆ ಮಾಡಿ ಅಲ್ವಾ. ಅದೇ ಜಾಗದಲ್ಲಿ ನೀವಿದ್ದು ಆ ತರ ಮಾಡಿದ್ರೆ ಯಾರಾದ್ರೂ ಒಪ್ಕೊಂತೀರಾ? ಈಗ ನಮ್ಮನೇಲಿ ನಾವು ಮಲ್ಕೊಂಡು ಯಾರಾದ್ರೂ ಬಂದು ಡಿಸ್ಟರ್ಬ್ ಮಾಡಿದ್ರೆ ಒಪ್ಕೊಂತೀವ? ನಾವೇ ಹೆಂಗಂದ್ರೆ ಹಂಗೆ ನಿದ್ದೆದಲ್ಲಿ ಇಬ್ರಿಸಿದ್ರೆ ಕೋಪ ಬರುತ್ತೆ, ಡಿಸ್ಟರ್ಬ್ ಮಾಡಿದ್ರೆ ಕೋಪ ಬರುತ್ತೆ. ಅಂತವ್ರಿಗೂ ಅಷ್ಟೇ. ಇರೋದ್ 4 ಪಾತ್ರೆ ಬಿಟ್ಬಿಟ್ಟಿದ್ರೆ ಸರಿ ಹೋಗ್ತಾ ಇತ್ತು. ಇಲ್ಲ ಅವ್ರು ಹೋಗಿ ಆ ಕಡೆ ತೊಳೆದ್ಬಿಟ್ಟಿದ್ರೆ ಸರಿ ಹೋಗ್ತಾ ಇತ್ತು. ಇಲ್ಲಿಬ್ರದ್ದು ಮಿಸ್ಟೇಕ್ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಈ ಕಡೆ ಗಿಲ್ಲಿ ಮೇಲೆ ಫಸ್ಟ್ ರೈಸ್ ಆಗಿದ್ದು ಅಶ್ವಿನಿ ಮೇಡಮ್ಮೆ. ಬಟ್ ತುಂಬಾ ಓವರ್ ಆಗಿ ಮಾತಾಡಿ ಅದನ್ನ ಪ್ರೊಲಾಂಗ್ ಮಾಡಿ ಕಂಟಿನ್ಯೂ ಮಾಡಿದ್ ಮಾತ್ರ ಗಿಲ್ಲಿ ಅಂತ ನನಗೆ ಅನಿಸ್ತು ಗುರು. ನೆಕ್ಸ್ಟ್ ಮಾಳು ಎಲಿಮಿನೇಟ್ ಆಗಿರ್ತಾರೆ, ಅದ್ರ ಬಗ್ಗೆ ಮಾತಾಡ್ಕೊಂತ ಇರ್ತಾರೆ. ಈ ಕಡೆ ಒಂದ್ ಕಡೆ ರಕ್ಷಿತಾ ಆದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಮಾಳು ಹೋಗ್ಬಿಟ್ರು ಅಂತ ಅಂದ್ಬಿಟ್ಟು ತುಂಬಾ ಬೇಜಾರಲ್ಲಿದ್ದಾರೆ. ಈ ಕಡೆ ಯಾರು ಧನುಷ್, ಕಾವ್ಯ ಮತ್ತೆ ಸ್ಪಂದನ ಇವ್ರದೊಂಥರ ಕ್ಯಾಲ್ಕುಲೇಟಿವ್. ಈಗ ಒಂದು ವ್ಯಕ್ತಿ ಪಾಸಿಟಿವ್ ಅಂತ ಹೇಳ್ತಾರೆ, ಬಟ್ ಇವರೇ ನಾಮಿನೇಷನ್ ಮಾಡ್ತಾರೆ, ಇವರೇ ಆಚೆ ಹೋದಾಗ
ಎಲಿಮಿನೇಟ್ ಆದಾಗ ಬೇಜಾರಾಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಗುರು ಇವರು ಓಪನ್ ಆಗಿ ಮಾತಾಡಬೇಕು ಗುರು, ಯಾರೇ ಆದರೂ ಅಷ್ಟೇ, ಅದು ಬಿಗ್ ಬಾಸ್ ಮನೆ. ಒಬ್ರನ್ನೊಬ್ರನ್ನ ನಾಮಿನೇಟ್ ಮಾಡ್ಕೋಬೋದು, ನಾಮಿನೇಟ್ ಮಾಡ್ಕೊಳ್ದೇನೂ ಇರ್ಬೋದು, ಗೇಮ್ ಆಡ್ಬೋದು, ಆಡ್ದೇನೂ ಇರ್ಬೋದು, ವ್ಯಕ್ತಿತ್ವನೂ ಇರ್ಬೋದು, ಎಲ್ಲ ಇರ್ಬೋದು. ಬಟ್ ಆದರೆ ಇದು ಎವಿಡೆಂಟ್ ಆಗಿದೆ. ಈ ಸೀಸನ್ ಹೆಂಗಿದೆ ಅಂತಂದರೆ ಒಂದು 3 ಗ್ರೂಪ್ ಥರ ಡಿವೈಡ್ ಆಗಿಬಿಟ್ಟಿದೆ ಗುರು. ಒಂದು ಸೀರಿಯಲ್ ಗ್ರೂಪು, ಈ ಕಡೆ ಅಶ್ವಿನಿ ಅವ್ರ ಗ್ರೂಪ್ ಒಂದು, ಗಿಲ್ಲಿ ಮತ್ತು ಕಾವ್ಯ ಅವ್ರದ್ದು ಒಂಥರ, ಅವ್ರದ್ದು ಈ ಕಡೆ ಆ ಕಡೆ ಎರಡೂ ಕಡೆ ಮಿಕ್ಸ್ ಇರೋ ಥರ, ಆ ಥರ ಒಂದು ಇದರಲ್ಲಿ ಒಂಥರ ಹೋಗ್ತಾ ಇದೆ ಈ ಸೀಸನ್. ಮಾತ್ರ ಯಾಕೋ ಅಷ್ಟು ಇದಾಗ್ತಾ ಇಲ್ಲ ಗುರು. TRP ಬರ್ತಾ ಇರ್ಬೋದು ಬಿಗ್ ಬಾಸ್ಗೆ, ಬಟ್ ಈ ಸೀಸನ್ ಮೇಲೆ ಹೇಟ್ ರೇಟ್ ಕೂಡ ಅಷ್ಟೇ ಬರ್ತಾ ಇದೆ, ಸಿಕ್ಕಾಪಟ್ಟೆ ಹೇಟ್ ರೇಟ್ ಬರ್ತಾ ಇದೆ. ಅದು ಹಂಗೆ ಇದೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಎವಿಡೆಂಟ್ ಆಗಿ ಅವ್ರು ಮಾಡ್ತಾ ಇರೋದು ಇದು ಕೂಡ ಅದೇ ಥರನೇ ಇದೆ ಕೆಲಸಗಳು. ಅಲ್ಲಿ ಟಾಸ್ಕ್ ಆಗಿರ್ಬೋದು, ಅಲ್ಲಿ ಒಪಿನಿಯನ್ ಹೇಳೋದಾಗಿರ್ಬೋದು. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗಿಲ್ಲಿ ಕಾವ್ಯನ ಯಾವತ್ತಾದ್ರೂ ನಾಮಿನೇಟ್ ಮಾಡಿದಾರಾ? ಇಲ್ಲ. ಅದೇ ಕಾವ್ಯ ನಾಮಕಾವಸ್ಥೆಗೆ ಒಂದ್ಸಲ ನಾಮಿನೇಟ್ ಮಾಡಿದ್ದಾರೆ. ಈ ಕಡೆ ಸೀರಿಯಲ್ ಗ್ಯಾಂಗಲ್ಲಿ ಇವರು ಯಾರನ್ನಾದ್ರೂ ನಾಮಿನೇಟ್ ಮಾಡ್ಕೊಂಡಿದ್ದಾರಾ? ಇಲ್ಲ. ಆ ಕಡೆ ಅವ್ರನ್ನಾದ್ರೂ ಒಂದ್ಸಲ ರಘುವಣ್ಣನ ರಕ್ಷಿತಾ ನಾಮಿನೇಟ್ ಇದಕ್ಕೆ ಇದು ಮಾಡಿದ್ದಾರೆ. ಅದು ಬಿಟ್ಟರೆ ಅಶ್ವಿನಿ ಮತ್ತೆ ಈ ಕಡೆ ಧ್ರುವಂತ್ ಕೂಡ ಅವರು ಕೂಡ ನಾಮಿನೇಷನ್ ಮಾಡ್ಕೊಂಡಿದ್ದಾರೆ. ಬಟ್ ಈ ತರ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಗುರು. ಬಿಗ್ ಬಾಸ್ ಕೂಡ ಅದೇ ರೀತಿನೇ ಪುಷ್ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗೋದಿಲ್ಲ. ಯಾಕಂತಂದ್ರೆ ಎಲ್ಲಾ ರೀತಿನೂ ಯೋಚನೆ ಮಾಡ್ತಾರೆ ಗುರು ಬಿಗ್ ಬಾಸ್. ಯಾಕೆಂತಂದ್ರೆ TRP ಒಂದೇ ಇಂಪಾರ್ಟೆಂಟ್ ಅಲ್ಲ. ಈಗ ನೆಕ್ಸ್ಟ್ ಬಿಗ್ ಬಾಸ್ ಶೋ ಆಗೋದ್ಮೇಲೆ ಈಗ ರಕ್ಷಿತಾ ಎಲ್ಲೋಗ್ತಾರೋ ಗೊತ್ತಿಲ್ಲ ಗುರು. ಆನೆಸ್ಟ್ ಆಗಿ ಹೇಳ್ತಾ ಇದೀನಿ, ರಘು ಅವ್ರು ಎಲ್ಲೋಗ್ತಾರೋ ಗೊತ್ತಿಲ್ಲ ಅಲ್ವಾ, ಮಾಳು ಎಲ್ಲೋಗ್ತಾರೋ ಗೊತ್ತಿಲ್ಲ. ಅದೇ ಸ್ಪಂದನ ಇದ್ರೆ ಅದೇ ಕಲರ್ಸ್ ಅಲ್ಲೇ ಇದ್ ಮಾಡ್ತಾ ಇರ್ತಾರೆ, ಅವ್ರು TRP ಯೂಸ್ ಆಗ್ತಾರೆ. ಅದೇ ಧನುಷ್ ಇದ್ರೆ ಅವ್ರ ಕಲರ್ಸ್ ಅಲ್ಲಿ ಇರ್ತಾರೆ, TRPಗೆ ಯೂಸ್ ಆಗ್ತಾರೆ. ಅದೇ ಧ್ರುವಂತ್ ಇದ್ರೆ ಯಾವ್ದಾದ್ರು ಒಂದು ಸೀರಿಯಲ್ ಮಾಡ್ಕೊಂಡು ಕಲರ್ಸ್ ಅಲ್ಲಿ ಇರ್ತಾರೆ. ಅಶ್ವಿನಿ ಇದ್ರೆ ಮುಂದೆ ಈ ಶೋಗಳಲ್ಲಿ ಸೀರಿಯಲ್ ಅಲ್ಲಿ ಯೂಸ್ ಆಗ್ತಾರೆ. ಅವ್ರ ಪಾಯಿಂಟ್ ಆಫ್ ವ್ಯೂ, ಅವ್ರ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅವ್ರಿಗೆ ಇರುತ್ತೆ, ಪುಷ್ ಮಾಡ್ತಾರೆ ಅಂತ ನನ್ನ ಒಪಿನಿಯನ್ ಗುರು. ಫ್ಯೂಚರು ನೋಡ್ತಾರೆ, ಪ್ರೆಸೆಂಟು ನೋಡ್ತಾರೆ ಅನ್ನೋದು ಒಪಿನಿಯನ್. ನಿಮ್ಗೇನು ಅನ್ಸುತ್ತೆ? ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದೆಲ್ಲ ಆದಮೇಲೆ ನೆಕ್ಸ್ಟು ಧ್ರುವಂತು ಈ ಜಗಳಗಳೆಲ್ಲ ಆಗ್ತಾ ಇದ್ರು ಕೂಡ ಹೋಗಿ ಅಲ್ಲಿ ಪಾತ್ರೆ ಎಲ್ಲ ಇದ್ದಿದ್ದೆಲ್ಲ ತೊಳೆದ್ಬಿಟ್ಟು ಹೋಗಿ ಆರಾಮಾಗಿ ಮಲ್ಕೊತಾರೆ. ಜೈ ಮಹಾಕಾಳ್ ಗುರು. ನಿಜವಾಗ್ಲೂ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಈ ಜೈ ಮಹಾಕಾಳ್ ಒಂದು ಡೈಲಾಗ್ ಇಟ್ಕೊಂಡು ಧ್ರುವಂತು ಎಷ್ಟು ಕನೆಕ್ಟ್ ಆಗ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಸಖತ್ ಕನೆಕ್ಟ್ ಆಗ್ತಾ ಇದ್ದಾರೆ ಗುರು. ಸ್ಯಾಟರ್ಡೆ ಎಪಿಸೋಡಲ್ಲಿ ಸೂರಜ್ ಎಲಿಮಿನೇಷನ್ ಆದಾಗ ಆ ಸ್ವ್ಯಾಗಲ್ಲಿ ಹೇಳ್ತಾರೆ ಗುರು, ಜೈ ಮಹಾಕಾಳ್ ಅಂತ ಅಂದ್ಬಿಟ್ಟು ಹೋಗ್ತಾರೆ. ನಿಜವಾಗ್ಲೂ ಎಕ್ಸಲೆಂಟ್ ಅನ್ಸ್ಬಿಡುತ್ತೆ ಗುರು. ನಿಜವಾಗ್ಲೂ ಯಾಕೋ ಬರ್ತಾ ಧ್ರುವಂತ್ ಸಖತ್ ಇಷ್ಟ ಆಗ್ತಾ ಇದ್ದಾನೆ ಗುರು. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಸಖತ್ ಇಷ್ಟ ಆಗ್ತಾ ಇದ್ದಾನೆ. ಸಖತ್ತಾಗಿ ಗೇಮ್ನ ಅನಾಲಿಸಿಸ್ ಮಾಡ್ತಾ ಇದ್ದಾನೆ. ಬಟ್ಟು ಎಕ್ಸ್ಪ್ರೆಸ್ ಮಾಡೋ ವೇ ಗೊತ್ತಾಗ್ತಾ ಇಲ್ಲ ಅಷ್ಟೇ ಧ್ರುವಂತ್ಗೆ. ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಷ್ಟೇ ಧ್ರುವಂತದ್ದು. ನೆಕ್ಸ್ಟು ಅದೆಲ್ಲ ಆದಮೇಲೆ ಬಿಗ್ ಬಾಸು ಒಂದು ಚಟುವಟಿಕೆ ಕೊಡ್ತಾರೆ, ನಾಮಿನೇಷನ್. ಇದನ್ನು ಕಸಿದ್ಕೋಬೇಕು, ಒಬ್ಬ ಪವರನ್ನು ಕಸಿದ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಶ್ವಿನಿ ಮೇಡಮ್ ಹೆಸರು ಹೇಳ್ತಾರೆ. ಈ ಗಿಲ್ಲಿ ಗುರು ಹೇಳ್ಬೋದಾಗಿತ್ತಲ್ಲ ಗುರು, ಸ್ಪಂದನ ಇಲ್ವಾ? ಹೇಳ್ಬೋದಾಗಿತ್ತು. ಇಲ್ಲ, ಕಾವ್ಯನ ಸೇವ್ ಮಾಡೋ ಉದ್ದೇಶ ಇದ್ದಿದ್ರೆ ಕಾವ್ಯದೇ ಕಿತ್ಕೊಬಿಡ್ಬೋದಾಗಿತ್ತಲ್ಲ. ಈ ಕಡೆ ಕಾವ್ಯದ ಕಿತ್ಕೊಂಡು ಮತ್ತೆ ಕಾವ್ಯನ ಸೇವ್ ಮಾಡಿದ್ರೆ ಅದಕ್ಕಾದ್ರೂ ಒಂದು ಅರ್ಥ ಇತ್ತಲ್ವಾ. ಸುಮ್ಮನೆ ಹೋಗಿ ಅಶ್ವಿನಿ ಮೇಡಮ್ ಯಾಕೆ ಕಿತ್ಕೊಂಡ? ಹೋಗಿ ನೆಕ್ಸ್ಟು ಕಾವ್ಯನ ಮಾಡ್ತಾಳೆ ಗೊತ್ತು, ಅದಕ್ಕೆ ಕಿತ್ಕೊಬಿಟ್ಟ. ನನ್ಗೆ ಯಾಕೋ ರೀಸನ್ಸ್ ಎಲ್ಲ ಸರಿ ಬರಲಿಲ್ಲ ಗುರು. ಈಗ ಗಿಲ್ಲಿ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಕೆಲಸ ಮಾಡಿಲ್ಲ, ಅದು ಕೇಳಿಲ್ಲ, ಕ್ಯಾಪ್ಟನ್ ಮಾತು ಕೇಳಿಲ್ಲ ಅಂತ ರೀಸನ್ಸ್ ಕೊಡ್ತಾ ಇದ್ದಾನೆ. ಐ ಅಗ್ರಿ. ಗಿಲ್ಲಿ ಎಷ್ಟು ಕೇಳಿದ್ದಾನೆ ಅನ್ನೋದು ಬರುತ್ತೆ. ಎಷ್ಟು ಕ್ಯಾಪ್ಟನ್ಸ್ ಮಾತನ್ನ ಕೇಳಿದ್ದಾರೆ ಗಿಲ್ಲಿ ಏನಿದ್ರು ಗುರು, ಆನೆಸ್ಟಾಗಿ ನಾನು ಹೇಳ್ತೀನಿ ಕೇಳಿ. ಅಶ್ವಿನಿ ಇಲ್ಲ ಅಂತಂದ್ರೆ ರಘು, ರಕ್ಷಿತಾ, ಈ 3 ಜನ ಹತ್ರನೇ ಆಟ ಗುರು ಗಿಲ್ಲಿದು. ಅದೇ ಗಿಲ್ಲಿ ಹೋಗಿ ಧನುಷ್ ಮೇಲೆ ಫೈಟ್ ಮಾಡಕ್ಕೆ ಹೇಳಿ ನೋಡೋಣ. ಧ್ರುವಂತ್ ಮೇಲೆ ಹೋಗ್ತಾರೆ, ಧನುಷ್ ಮೇಲೆ ಹೋಗಕ್ಕೆ ಹೇಳಿ. ಇದುವರೆಗೂ ಒಂದ್ಸಲ ಹೋಗಿದ್ದಾನ ಧನುಷ್ ಮೇಲೆ? ಇಲ್ಲ. ಯಾಕೆ ಹೋಗಿಲ್ಲ? ಥಿಂಕ್ ಮಾಡ್ಕೊಂಡು ನಿಮಗೆ ಬಿಡ್ತೀನಿ ಅಷ್ಟೇ. ಹೋಗ್ಬೇಕು, ಮಾತಾಡಬೇಕು, ಆರ್ಗ್ಯುಮೆಂಟ್ ಮಾಡಲಿ ನೋಡೋಣ. ಸರ್ಟೈನ್ ಪೀಪಲ್ಸ್ನ ಸೆಲೆಕ್ಟ್ ಮಾಡ್ಕೊತಾನೆ ಗುರು. ಗಿಲ್ಲಿ ಸ್ಟ್ರಾಟರ್ಜಿ ಏನು ಅಂತಂದ್ರೆ, ಯಾರು ಬೇಗ ಪ್ರವೋಕ್ ಆಗ್ತಾರೆ ನೋಡ್ತಾನೆ, ಯಾವ ವಿಚಾರಕ್ಕೆ ಪ್ರವೋಕ್ ಆಗ್ತಾರೆ ನೋಡ್ತಾರೆ. ಆ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಗಿಲ್ಲಿ ಅವ್ರನ್ನ ಪ್ರವೋಕ್ ಮಾಡಿ ಟಾರ್ಗೆಟ್ ಮಾಡ್ತಾನೆ ಅನ್ನೋದು ನನ್ನ ಒಪಿನಿಯನ್ನು. ಅವರು ಆಮೇಲೆ ಈಸಿಯಾಗಿ ಅವಾಗ ಯಾವಾಗ ಇದು ಮಾಡ್ತಾರೋ ಅವಾಗ ಕಂಟೆಂಟ್ ಅನ್ನೋದು ಜನರೇಟ್ ಆಗುತ್ತೆ, ಮುಂದೆ ಹೋಗ್ತಾ ಇರ್ತಾನೆ ಅದನ್ನ ಇಟ್ಕೊಂಡು. ಅಷ್ಟೇ ಗಿಲ್ಲಿದು. ನೆಕ್ಸ್ಟು ಅದೆಲ್ಲ ಆದ್ಮೇಲೆ ನಾಮಿನೇಷನ್ ಟಾಸ್ಕ್ ಸಿಂಪಲ್ ಗುರು. ಒಂದು ಬಾವುಟ ಇಟ್ಟಿರ್ತಾರೆ, ಲೇಡೀಸು, ಜೆಂಟ್ಸ್ 3 ಜನ ಬರಬೇಕಾಗುತ್ತೆ. ಆ ಬಾವುಟನ ಕಿತ್ಕೋಬೇಕಾಗುತ್ತೆ. ಕಿತ್ಕೊಂಡು ಇಬ್ಬರನ್ನ ನಾಮಿನೇಟ್ ಮಾಡ್ತಾರೆ. ಇಬ್ಬರು ಇದರಲ್ಲಿ ವ್ಯಾಲಿಡ್ ರೀಸನ್ ಯಾರ್ದಿರುತ್ತೆ ಅವ್ರದ್ದು ಅಗ್ರಿ ಮಾಡಿಕೊಂಡು ಇಲ್ಲಿ ಯಾರು ಗಿಲ್ಲಿ ಕ್ಯಾಪ್ಟನ್ ಆಗಿರೋರು ಅಗ್ರಿನಾ ಡಿಸಗ್ರಿನಾ ಯಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ.
ಗುರು ಇಲ್ಲಿ ನನ್ಗೆ ಅನ್ಸಿದ ಪ್ರಕಾರ ಟಾಸ್ಕ್ ಏನೋ ಸಖತ್ತಾಗಿತ್ತು, ಚೆನ್ನಾಗಿ ಆಟ ಆಡಿದ್ರು. ಇಲ್ಲಿ ನಾಮಿನೇಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದವ್ರದ್ದು ಸಖತ್ತಾಗಿತ್ತು. ಬಟ್ ಆದ್ರೆ ಏನಪ್ಪಾ ಅಂತಂದ್ರೆ ಅವ್ರು ಕೊಟ್ಟಿದ್ ರೀಸನ್ಸ್ ಸರಿ ಇಲ್ಲ ಗುರು, ಯಾವ್ದು ರೀಸನ್ ಸರಿ ಇಲ್ಲ, ಎಲ್ಲ ಇನ್ವ್ಯಾಲಿಡ್ ರೀಸನ್ಸ್. 14 ವಾರ ಆಗಿದೆ, ಇದುವರೆಗೂ ರೀಸನ್ಸ್ ಬಂದಿಲ್ಲ. ಅಂದ್ರೆ ಮನೇಲಿ ಕೆಲಸ ಮಾಡಕ್ ಬರೋದಿಲ್ಲ, ಇನ್ನೊಂದು ಬರೋದಿಲ್ಲ, ನಿದ್ದೆ ಮಾಡ್ತಾರೆ, ಮಲ್ಕೊಂತಾರೆ. ಈ ರೀಸನ್ಸ್ ಕೊಟ್ರೆ ಚೆನ್ನಾಗಿರಲ್ಲ ಗುರು, ನಿಜವಾಗ್ಲೂ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ವ್ಯಕ್ತಿತ್ವ ಅಂತಾರೆ, ಒಪ್ಕೊಂತೀನಿ. ವ್ಯಕ್ತಿತ್ವ ಅನ್ನೋದು ಅದಕ್ಕೆ ಪ್ರಾಪರ್ ಆಗಿ ಏನು ರೀಸನ್ ಇರಬೇಕು. ರೀಸನ್ ಇಲ್ಲದೆ ಸುಮ್ಮನೆ ಆ ಕಡೆ ನಾಮಿನೇಟ್ ಮಾಡೋರು ಕಿರ್ಚಾಡ್ತಾರೆ, ಈ ಕಡೆ ಡಿಫೆಂಡ್ ಮಾಡ್ಕೊಳ್ಳೋರು ಕಿರ್ಚಾಡ್ತಾರೆ. ಇಬ್ಬರಲ್ಲೂ ವ್ಯಾಲಿಡ್ ಇಲ್ಲ. ಇಲ್ಲಿ ಗಿಲ್ಲಿ ಏನ್ ಮಾಡ್ದ, ತಗೊಬಂದ್ ಎಲ್ಲ ಕಾವ್ಯನ ಆಗ್ತಾ ಇದ್ರೆ ಅವ್ನು ರಿಜೆಕ್ಟ್ ಮಾಡಿ ಆಪೋಸಿಟ್ ಇರೋರ್ನ ಮಾಡ್ದ. ಇವ್ರಿಗೊಬ್ಬರಿಗೂ ಕೂಡ ಸ್ಟ್ರಾಟಜಿ ಇಲ್ಲ. 14 ವಾರ ಆಗಿದೆ, ತಲೆಯಲ್ಲಿ ಬುದ್ಧಿ ಇಲ್ಲ ಈ ಕಂಟೆಸ್ಟೆಂಟ್ಸ್ಗೆ ನಿಜವಾಗ್ಲು. ಈಗ ಕಾವ್ಯನ ಗಿಲ್ಲಿ ರಿಜೆಕ್ಟ್ ಮಾಡ್ತಾ ಇದ್ದಾನ, ಒಂದೇ ಒಂದು ಸ್ಟ್ರಾಟಜಿ ಮಾಡ್ಬೇಕಾಗಿತ್ತು. ಇವರು ಹೋಗ್ಬೇಕಾಗಿತ್ತು, ಕಾವ್ಯಗೆ ರೀಸನ್ ಕೊಡ್ಬೇಕಾಗಿತ್ತು, ಏನೋ ಎನಿ ಒಂದು ರೀಸನ್ ಕೊಡ್ಬೇಕಾಗಿತ್ತು. 1-2-3 ರೀಸನ್ಸ್ ಕೊಟ್ಬಿಟ್ಟು ಆಪೋಸಿಟ್ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲ್ ರೀಸನ್ ಯಾವ್ದಾದ್ರು ಒಂದು ಕೊಡ್ಬೇಕಾಗಿತ್ತು. ನಾನು ಹೋಗ್ತಾ ಇದ್ದೆ, ಗುರಾಯಿಸ್ಕೊಂಡು ನೋಡ್ದ, ನನ್ ಮುಂದೆ ಒಂಥರ ಮಾತಾಡ್ದ, ಈ ತರ ಸಿಲ್ಲಿ ರೀಸನ್ಸ್ ಕೊಡ್ಬೇಕಾಗಿತ್ತು. ಕಾವ್ಯನ್ಗೆ ಒಂಥರ ರೀಸನ್ಸ್ ಕೊಟ್ಟು ಆಪೋಸಿಟ್ ಸಿಲ್ಲಿ ರೀಸನ್ಸ್ ಕೊಟ್ಟಿದ್ದಿದ್ರೆ ಗಿಲ್ಲಿ ಅವಾಗ ಯಾರನ್ನ ನಾಮಿನೇಟ್ ಮಾಡ್ತಾ ಇದ್ದ ಗೊತ್ತಾಗ್ತಾ ಇತ್ತು. ಇಲ್ಲ, ಗಿಲ್ಲಿ ಅವಾಗ್ಲೂ ಇದ್ ಮಾಡ್ಬಿಟ್ಟು ಈಗ ನಾನು ಹೋಗ್ತಾ ಇದ್ದೆ, ಗುರಾಯಿಸ್ದ ಅಂತ ಅಂದ್ಬಿಟ್ಟು ನನ್ನ ನಾಮಿನೇಟ್ ಮಾಡ್ದ ಅಂತ ರೀಸನ್ ಕೊಟ್ರು. ಗಿಲ್ಲಿ ಕಾವ್ಯನ ರಿಜೆಕ್ಟ್ ಮಾಡಿ ಇದನ್ನೇ ಸೆಲೆಕ್ಟ್ ಮಾಡಿದ ಅಂತಂದಿದ್ರೆ ಗಿಲ್ಲಿ ಎಕ್ಸ್ಪೋಸ್ ಆಗ್ತಾ ಇದ್ದ ಆಡಿಯನ್ಸ್ ಜೊತೆ. ಸಿಂಪಲ್ ಸ್ಟ್ರಾಟಜಿ. ಒಬ್ಬರಿಗಾದ್ರೂ ತಲೆ ಬೇಡವಾ? ಏನ್ ಆಟ ಆಡ್ತಾರ ಏನೋ ಗೊತ್ತಿಲ್ಲ ಗುರು. ಇಬ್ರು ಹೋದ್ರ, ರಿಜೆಕ್ಟ್ ಮಾಡಿದ್ರ, ಅರ್ಥ ಮಾಡ್ಕೋಬೇಕು. ಈಗ ಗಿಲ್ಲಿ ಕಾವ್ಯನ ರಿಜೆಕ್ಟ್ ಮಾಡ್ತಾ ಇದ್ದಾನೆ, ಸಿಂಪಲ್. ಕಾವ್ಯನ ನಾಮಿನೇಷನ್ಸ್ ತರಬೇಕು, ಇಲ್ಲ ಗಿಲ್ಲಿ ಸೆಲೆಕ್ಟ್ ಮಾಡ್ಬೇಕು ಕಾವ್ಯನ, ಆ ತರ ಮಾಡ್ಬೇಕು ಅಲ್ವಾ? ಕಾವ್ಯನ್ಗೆ ರೀಸನ್ ಕೊಡಿ, ಬೇಜಾನ್ ರೀಸನ್ಸ್ ಇದಾವೆ, ಏನು ಬೇಕಾದ್ರೂ ಕೊಡ್ಬೋದು ಅಲ್ವಾ? ಕೊಟ್ಟಿದ್ದಾದ್ಮೇಲೆ ಆಪೋಸಿಟ್ ಅವ್ರಿಗೆ ಸಿಲ್ಲಿ ರೀಸನ್ ಕೊಡು. ನಾನು ನೋಡಿ ಸುಮ್ಮನೆ ನಗಿತಾನೆ ಅಂತ ರೀಸನ್ ಕೊಡು. ನನ್ನ ರೀಸನ್ ನಂದು ವ್ಯಾಲಿಡ್ ಆದ್ರೆ ತಗೋ, ಇಲ್ಲ ಅಂದ್ರೆ ಬಿಡು ಅಂತ ಹೇಳು. ಗಿಲ್ಲಿ ಅವಾಗ ಯಾವ್ದು ಸೆಲೆಕ್ಟ್ ಮಾಡ್ತಾ ಇದ್ದ? ಆಟ ಆಡೋದು ಈ ತರ ಬಿಟ್ಬಿಟ್ಟು ಹೋಗ್ ಸುಮ್ನೆ ಅದೇನೋ ಹೆಂಗಿದೆ ಅಂತಂದ್ರೆ, ಗಿಲ್ಲಿದು ಫೈನಲ್ ವರ್ಗು ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಕಂಕಣ ತೊಟ್ಟು ಕೂತಂಗೈತೆ ಗುರು, ಪಣ ತೊಟ್ಟು ಕೂತಂಗೈತೆ ಗಿಲ್ಲಿ. ನನ್ಗೇನೋ ನೆನ್ನೆ ನಾಮಿನೇಷನ್ಸ್ ಇಷ್ಟ ಆಗ್ಲಿಲ್ಲ ಗುರು, ಎಕ್ಸ್ಪೆಷಲಿ ಗಿಲ್ಲಿ ತುಂಬಾ ನೆನ್ನೆ ಡಿಸಪಾಯಿಂಟ್ ಮಾಡ್ದ ಅಂತ ನನ್ನ ಒಪಿನಿಯನ್. ನಿಮ್ಗೇನು ಅನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.